Hi everyone, welcome to Ani with Anita. Kindly like, share and subscribe to my YouTube channel. Today we are in TC Palya Church, Tamilchittipalia, Bangalore. Today is a feast celebration here, and that's the reason we had been with the family to this church. We had attended the afternoon mass. There was a continuous mass going on. And around evening there is a charity procession will be going on as well. So we had attended the mass. ಪ್ರಾಣವನ್ನು ಕೊಟ್ಟರು ಕೊಟ್ಟಾನು. ಆದರೆ ನಾವಿನ್ನೂ ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನಮ್ಮ ಮೇಲೆ ದೇವರಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ಕ್ರಿಸ್ತ ಯೇಸುವಿನ ರಕ್ತಧಾರೆಯಿಂದ ನಾವೀಗ ದೇವರೊಡನೆ ಸತ್ಸಂಬಂಧದಲ್ಲಿದ್ದೇವೆ. ಹೀಗಿರಲಾಗಿ ಬರಲಿರುವ ದೈವ ಕೋಪಾಗ್ನೆಯಿಂದ ಯೇಸು ಕ್ರಿಸ್ತರ ಮುಖಾಂತರವೇ ಪಾರಾಗುತ್ತೇವೆ ಎಂಬುದು ಮತ್ತಷ್ಟು ನಿಶ್ಚಯವಲ್ಲವೇ? ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಈ ಕಾಯಿಲೆಗೆ ಗುಣ ಹೊಂದಬೇಕಾದ್ರೆ ಅದು ತಾನಾಗೆ ಎದ್ದು ಓಡಾಡಬೇಕು. ಅದೊಂದೇ ಅದಕ್ಕೆ ಗುಣಪಡಿಸುವಂತ ಒಂದು ನಿಯಮ. ತಾನಾಗಿಯೇ ಅದು ಪ್ರಯತ್ನಿಸಬೇಕು, ತಾನಾಗಿ ಎದೋಡ್ಬೇಕು, ತಾನಾಗಿ ಓಡಾಡಬೇಕು. ತಾನಾಗಿ ಅದನ್ನ ಮಾಡಿದ್ರೆ ಗುಣ ಹೊಂದಬಹುದು. ಇಲ್ಲ ಅಂದ್ರೆ 3 ದಿನ ನಾವು ನೋಡೋಣ, 3 ದಿನ ಆದ್ಮೇಲೆ ಅದನ್ನಾಗಿ ನಾವು ಬಿಡೋದಕ್ಕೆ ಆಗೋದಿಲ್ಲ, ಅದು ಸತ್ತೋಗುತ್ತೆ. ಆ ಕಾಯಿಲೆಯಿಂದ ಅದು ನರಳಿ ಸತ್ತೋಗ್ಬಿಡುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳಿ ಹೋದ್ರು. ಇದನ್ನು ಪಕ್ಕದಲ್ಲಿದ್ದಂಥ ಕುರಿಮರಿ ಕೇಳಿಸ್ಕೊಳ್ತಾ ಇದ್ದಂಥ ಕುರಿ ಹೋಗಿ ಆ ಕುದುರೆಗೆ ಹೇಳ್ತಾ ಇತ್ತು, ಕೇರಳದ ದೇವಾಲಯದ ನವೀಕರಣಕ್ಕೆ ಸಹಾಯ ಮಾಡಲು ಇಚ್ಛಿಸುವುದು ತಮ್ಮ ಕೇಂದ್ರದ ಕಚೇರಿ ಹಾಗೂ ಸ್ಥಾನದಲ್ಲಿ ಬಂದು ಭೇಟಿ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದು ತಮ್ಮ ಉತ್ತಮ ಕಂಠದೊಂದಿಗೆ ಮಧುರವಾದಂತಹ ಸುಮಧುರ ಕಂಠದೊಂದಿಗೆ ಈ ಬಲಿಪೂಜೆಯಲ್ಲಿ ಹಾಡಿದವರು 100 ಮಾತೆಯ ದೇವಾಲಯ ಕಾಲವೃಂದದವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. Once the rain stopped, we went inside the church and we lighted candle and prayed. I hope whoever is watching this channel, I pray even you seek the God's blessings. See you in the next video. Bye everyone. Have a blessed day. Thank you.